ಪೇಷಂಟ್ 3-4 ಟೈಮ್ IUI ಪ್ರೊಸೀಜರ್ ಆಗಿದೆ. ಸೊ ಅದು ಫೇಲ್ಯೂರ್ ಆಗಿರೋದ್ರಿಂದ ನಾವು IVFಗೆ ಆ ಪೇಷಂಟಿಗೆ ಸಜೆಸ್ಟ್ ಮಾಡ್ತಾಯಿದ್ದೀವಿ, ಕೌನ್ಸಿಲಿಂಗ್ ಮಾಡ್ತಾಯಿದ್ದೀವಿ. ಯಾಕೆ ಅಂದರೆ 3-4 ಪ್ರೊಸೀಜರ್ IUI ಮಾಡಿಬಿಟ್ಟು ಅವ್ರಿಗೆ ಹಾರ್ಟ್ ಬೀಟ್ ಬರ್ದಲೇ ಅಬಾರ್ಷನ್ ಆಗಿದೆ. ಸೊ ಹಾಗಾಗಿ ನಾವು ಡೈರೆಕ್ಟ್ ನೆಕ್ಸ್ಟು ಸ್ಟೇಜಿಗೆ ನಾವು ಅವ್ರಿಗೆ IVF ಕೌನ್ಸಿಲಿಂಗ್ ಮಾಡ್ತಾಯಿದ್ದೀವಿ. ಸೊ ಅವ್ರಿಗೆ ಏಜು 30 ಇಯರ್ಸ್ ಆಗಿದೆ. ಸೊ ಈ IVF ಮಾಡಿಸ್ಕೊಳ್ಳೋಕ್ಕೆ, ಯಾಕಂದರೆ 3-4 ಸಲ ಫೇಲ್ಯೂರ್ ಆಗಿರೋದ್ರಿಂದ ನಾವು IVFಗೆ ನಾವು ಸಜೆಸ್ಟ್ ಮಾಡಿದ್ರೆ ಆದಷ್ಟು ಬೇಗ ಮಗು ಪಡಿಬೋದು. ಸ್ಟಿಮ್ಯುಲೇಷನ್ ಸ್ಟಾರ್ಟ್ ಮಾಡ್ತಾಯಿದ್ದೀವಿ. ಸೊ ಅದಕ್ಕೆ ಬೇಕಾಗಿರೋ ಎಗ್ಸ್ ಡೆವಲಪ್ಮೆಂಟಿಗೆ ಏನು ಇಂಜೆಕ್ಷನ್ಸ್ ಬೇಕೋ ಅದನ್ನು ನಾವು ಪ್ರೊವೈಡ್ ಮಾಡ್ತಾಯಿದ್ದೀವಿ. ಈಗ ನಾರ್ಮಲಾಗಿ 1 or 2 ಎಗ್ಸ್ ಪ್ರೊಡ್ಯೂಸ್ ಆಗುತ್ತಲ್ವಾ, ಸೊ ಈಗ ಅದನ್ನು ನಾವು ಜಾಸ್ತಿ ಮಾಡ್ಕೊಳ್ತಾ ಇದ್ದೀವಿ. ಇಂಜೆಕ್ಷನ್ಸ್ ನಾರ್ಮಲಿ ಏನು 1 or 2ಗೆ ಹಾರ್ಮೋನ್ ಪ್ರೊಡ್ಯೂಸ್ ಆಗುತ್ತೆ, ಅದನ್ನು ಸ್ವಲ್ಪ ಜಾಸ್ತಿ ಹಾರ್ಮೋನ್ ಕೊಟ್ಬಿಟ್ಟು ಜಾಸ್ತಿ ಎಗ್ಸ್ ಬರೋ ಥರ ನಾವು ಡೆವಲಪ್ ಮಾಡ್ತಾಯಿದ್ದೀವಿ. ಈಗೇನಿದೆ ಫಾಲಿಕಲ್ಸ್ ಸೈಜ್ 5x5, 4x4 ಇದೆಲ್ಲ ಇದೆಯಲ್ಲ, ಸೊ ಇದು 8x19 ಸೈಜ್ಗೆ ಬರಬೇಕು. ಆಗ ಬಂದಾಗ ಅದು 10 days ಆಗಿರ್ಬೋದು, 12 days ಆಗಿರ್ಬೋದು, 13 days ಆಗಿರ್ಬೋದು, ಯಾವ ಡೇಗೆ ಬರುತ್ತೆ ಗೊತ್ತಿಲ್ಲ, ಆಯಿತಾ. ಡಿಪೆಂಡ್ ನಿಮ್ಮ ಬಾಡಿ ಹೇಗೆ ರೆಸ್ಪಾನ್ಸ್ ಮಾಡುತ್ತೆ ಇಂಜೆಕ್ಷನ್ಸಿಗೆ, ಆಮೇಲೆ ಅದು ಹೇಗೆ ಡೆವಲಪ್ಮೆಂಟ್ ಆಗುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಒಬ್ಬೊಬ್ಬರಿಗೆ 10 daysಗೆ ಡೆವಲಪ್ ಆಗುತ್ತೆ, ಒಬ್ಬೊಬ್ಬರಿಗೆ 14 days ತೊಗೊಳುತ್ತೆ, ಒಬ್ಬೊಬ್ಬರಿಗೆ ಈ ಥರ 13 days ತೊಗೊಳುತ್ತೆ. ಸೊ ಅದು ನಿಮ್ಮ ಬಾಡಿ ಮೇಲೆ ರೆಸ್ಪಾನ್ಸ್ ಇರುತ್ತೆ. ಸೊ ಆ ಸ್ಟೇಜಿಗೆ ಬಂದಾಗ ನಾವು ಮೆಚೂರ್ ಎಗ್ಸ್ ಅಂತೇಳಿ ಹೇಳ್ತೀವಿ. ಸೊ ಸೈಜ್ ಬಂದಾಗ ನಾವು ನಿಮಗೆ ಟ್ರಿಗರ್ ಅಂತೇಳಿ ಕೊಟ್ಬಿಟ್ಟು ಮೆಚುರಿಟಿಗೆ 36 hours ನಾವು ಎಗ್ಗನ್ನು ರಿಟ್ರೀವ್ ಮಾಡ್ತೀವಿ ವಿತ್ ಅನಸ್ತೇಷಿಯಾ ಅಂತ, ಆಯಿತಾ. ಸೊ ಎಗ್ ನಾವು ಆಚೆ ತೆಗೆದುಬಿಟ್ಟು ಆಮೇಲೆ ಅದನ್ನು ಕ್ವಾಲಿಟಿ ಮಾತ್ರ ನಾವು ನೋಡಬೇಕಾಗತ್ತೆ, ಮೆಚುರಿಟಿ ಕ್ವಾಲಿಟಿ ಅವಾಗ ಮಾತ್ರ ನಮ್ಗೆ ಗೊತ್ತಾಗೋದು. ಇವಾಗ ಜಸ್ಟ್ ಡಾಕ್ಟರ್ಸ್ ಏನು ಮಾಡ್ತಾ ಇದ್ದಾರೆ, ಫಾಲಿಕ್ಯುಲರ್ ಸೈಜ್ನ ಡೆವಲಪ್ ಮಾಡ್ತಾ ಇದ್ದಾರೆ. ಜಸ್ಟ್ ನಮಗೆ ಇಲ್ಲಿ ಎಗ್ ಕ್ವಾಲಿಟಿ ಆಗಲಿ ಮೆಚುರಿಟಿ ಆಗಲಿ ಗೊತ್ತಾಗಲ್ಲ, ಆ ಸೈಜ್ ಬಂದಾಗ ಮಾತ್ರ ಪ್ರಿಡಿಕ್ಟ್ ಮಾಡ್ತೀವಿ ಅಷ್ಟೇ, ಆಯಿತಾ. ಸೊ ಬರುತ್ತೆ. ಈಗ ಫಾರ್ ಎಕ್ಸಾಂಪಲ್ 10 eggs ಸಿಕ್ಕಿದೆ ಅಂತಂದರೆ, ಈಗ ಇಲ್ಲಿ 5 ಇದೆ, ಇಲ್ಲಿ 5 ಇದೆ, ರೈಟ್ ಓವರಿ ಮತ್ತು ಲೆಫ್ಟ್ ಓವರಿಲಿ 10 eggs ಸಿಕ್ಕಿದೆ ಅಂದರೆ ಈಗ ಆಲ್ 10 ಮೆಚೂರ್ ಸಿಗ್ಬೋದು, ಇಲ್ಲ 8 ಸಿಗ್ಬೋದು. ಮ್ಯಾಕ್ಸಿಮಮ್ ಮೆಚುರಿಟಿ ಸಿಗುತ್ತೆ. ಆಮೇಲೆ ಕ್ವಾಲಿಟಿನೂ ನಾವು ಆವಾಗಲೇ ನಾವು ಚೆಕ್ ಮಾಡಲಿಕ್ಕಾಗೋದು, ಆಯಿತಾ. ಸೊ ಅವತ್ತಿನ ದಿನವೇ ನಾವು ವಿತಿನ್ 40 hours ನಿಮ್ಮ ಹಸ್ಬೆಂಡ್ ಸ್ಪಮ್ನ ತೊಗೊಂಡು ವಾಶ್ ಮಾಡಿಬಿಟ್ಟು ಬೆಸ್ಟ್ ಕ್ವಾಲಿಟಿ ಮಾರ್ಫಾಲಜಿ ಇರೋವಂಥ ಸ್ಪಮ್ನ ಹುಡುಕ್ಬಿಟ್ಟು ಇಕ್ಸಿ ಅಂತೇಳಿ ನಾವು ಪ್ರೊಸೀಜರ್ ಮಾಡ್ತೇವೆ, ಆಯಿತಾ. ಸೊ ಈ ಇಕ್ಸಿಲಿ ಏನು ಮಾಡ್ತೇವೆ, ಈಗ ನ್ಯಾಚುರಲಾಗಿ ಹೇಗೆ ಫರ್ಟಿಲೈಸೇಷನ್ ಆಗುತ್ತೆ ಅದನ್ನು ನಾವು ಲ್ಯಾಬ್ ಕಂಡೀಷನಲ್ಲಿ ಫರ್ಟಿಲೈಸ್ ಮಾಡ್ತೇವೆ ಎಗ್ಗನ್ನು. ಅದು ಸ್ಪಮ್ ಹಾಕಿ 18 hours ಈ ಸ್ಟೇಜಿಗೆ ಬರುತ್ತೆ ಎಗ್ಸ್. ಅಂದರೆ ನಿಮ್ಮದು ಕ್ರೋಮೋಸೋಮು ಮತ್ತು ನಿಮ್ಮ ಹಸ್ಬೆಂಡ್ ಸ್ಪಮ್ ಕ್ರೋಮೋಸೋಮು ಫ್ಯೂಸ್ ಆಗುತ್ತೆ 18 hours. ಅದಾದಮೇಲೆ 22 hours 2 cells ಸ್ಟೇಜ್ ಆಗಿ ಡೆವಲಪ್ ಆಗ್ತಾ ಹೋಗುತ್ತೆ. ಆಮೇಲೆ 48 hours 4 cells ಸ್ಟೇಜ್ ಆಗುತ್ತೆ. ನೆಕ್ಸ್ಟ್ 72 hours 8 cells ಸ್ಟೇಜ್ ಆಗಿ ಡೆವಲಪ್ ಆಗುತ್ತೆ, ಆಯಿತಾ. ಸೊ ಇದು ಕ್ವಾಲಿಟಿ ಚೆನ್ನಾಗಿರೋದ್ರು ಈ ಥರ ಇದ್ದರೆ, ಆಯಿತಾ. ಸೊ ಅದು ಭ್ರೂಣ ಕ್ವಾಲಿಟಿ ಹೇಗೆ ಇದೆ ಭ್ರೂಣ ಹೇಗೆ ಡೆವಲಪ್ ಆಗುತ್ತೆ ನೋಡ್ಕೊಂಡು ಈ ದಿನ Day 3 ಟ್ರಾನ್ಸ್ಫರ್ ಮಾಡೋದಾ ಅಥವಾ Day 5 ಟ್ರಾನ್ಸ್ಫರ್ ಮಾಡೋದಾ ಡಿಸೈಡ್ ಮಾಡೋಣ, ಆಯಿತಾ. ಫಾರ್ ಎಕ್ಸಾಂಪಲ್ 10 eggs ಸಿಕ್ಕಿದೆ, ಅದರಲ್ಲಿ ಒಂದು 8 ಮೆಚೂರ್ ಸಿಕ್ಕಿದೆ, 8ಅಲ್ಲಿ 7 ಅದಾದಮೇಲೂ ಫರ್ಟಿಲೈಸೇಷನ್ ಇಂಪಾರ್ಟೆಂಟ್ ಆಗುತ್ತೆ. 8ಅಲ್ಲಿ 8 ಫರ್ಟಿಲೈಸೇಷನ್ ಆಗ್ಬೋದು, 1 ಆಗ್ಬೋದು, 2 ಆಗ್ಬೋದು, ಇಲ್ಲ ಯಾವುದನ್ನ ಆಗದೇ ಇರ್ಬೋದು, ಹೇಳೋಕ್ಕಾಗಲ್ಲ, ಆಯಿತಾ. ಒಂದು ಫ್ಯಾಕ್ಟ್ರು ಸ್ಪಮ್ ಆಗಲಿ ಎಗ್ಸ್ ಆಗಲಿ ಯಾವ್ದಾದ್ರು ಒಂದು ಫ್ಯಾಕ್ಟರ್ ಡಿಫೆಕ್ಟ್ಸ್ ಇತ್ತು ಅಂತ ಅಂದರೆ ಫರ್ಟಿಲೈಸೇಷನ್ ಪ್ರಾಬ್ಲಮ್ ಆಗುತ್ತೆ, ಆಯಿತಾ. ಆಮೇಲೆ ಎಂಬ್ರಿಯೋ ಕ್ವಾಲಿಟಿನೂ ಪ್ರಾಬ್ಲಮ್ ಆಗುತ್ತೆ. ಈಗ ನಿಮ್ಮದು ಬರ್ತಾ ಇದೆ, ಹಾರ್ಟ್ ಬೀಟ್ ಬರ್ತಾ ಇಲ್ಲ ಅಂದರೆ ಏನೋ ಸಮ್ ಜೀನ್ ಡಿಫೆಕ್ಟ್ಸೋ ಇಲ್ಲ ಭ್ರೂಣ ಕ್ವಾಲಿಟಿನೇ ಚೆನ್ನಾಗಿಲ್ವೋ ಅದು ಗೊತ್ತಿಲ್ಲ. ಈಗ ನಾವು ಭ್ರೂಣ ಕ್ವಾಲಿಟಿ ನೋಡಿಕೊಂಡೇ ನಾವು ಹಾಕೋದ್ರಿಂದ ನಾವು ಒಂದು 20% 30% ಮೋರ್ ಪ್ರಿಡಿಕ್ಟ್ ಮಾಡ್ಬೋದು ಪ್ರೆಗ್ನೆನ್ಸಿನ. ಸೊ ಅದನ್ನು ನಾವು ಪ್ರೊಸೀಜರ್ ಆದಮೇಲೆ ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ, ಆಯಿತಾ. ಎಷ್ಟು ಬಂದಿದೆ ಅಂತ ಅವತ್ತೇ ಹೇಳ್ತೀವಿ. ಹೌದು, ಎಕ್ಸ್ ಎಷ್ಟು ಬಂದಿದೆ, ಮೆಚುರಿಟಿ ಎಷ್ಟಿದೆ, ಕ್ವಾಲಿಟಿ ಎಷ್ಟಿದೆ, ಆಮೇಲೆ ಈ ಸೈಕಲ್ಲೇ ಟ್ರಾನ್ಸ್ಫರ್ ಇರುತ್ತಾ ಇಲ್ಲ ನೆಕ್ಸ್ಟ್ ಸೈಕಲ್ ಟ್ರಾನ್ಸ್ಫರ್ ಮಾಡೋಣ. ಅದನ್ನು ಯೂಶ್ವಲಿ ನಾವು FET ಮಾಡ್ತೇವೆ ಫ್ರೆಶ್ ಸೈಕಲ್. ಯಾಕಂದರೆ ಈಗ ಇಂಜೆಕ್ಷನ್ಸ್ ನಾವೇನು ಕೊಡ್ತಾಯಿದ್ದೀವಿ ಇಂಬ್ಯಾಲೆನ್ಸ್ ಇರುತ್ತೆ, ನಾರ್ಮಲ್ ಹಾರ್ಮೋನ್ಕಿಂತ ಇಂಬ್ಯಾಲೆನ್ಸ್ ಜಾಸ್ತಿ ಇರುತ್ತೆ ಹಾರ್ಮೋನ್ಸು. ಸೊ ಹಾಗಾಗಿ ಈ ಸೈಕಲ್ ಕಂಟ್ರೋಲ್ ಮಾಡ್ಕೊಂಡು ಅದನ್ನು ನೆಕ್ಸ್ಟ್ ಸೈಕಲ್ ಪೀರಿಯಡ್ ಆಗಿ Day 2 ಅಲ್ಲಿ ಮತ್ತೆ ನಿಮ್ಮದು ಗರ್ಭಕೋಶ ರೆಡಿ ಮಾಡ್ಕೊಂಡು ಅದನ್ನು ಅಲ್ಲಿವರೆಗೂ ಅದು ಫ್ರೀಸಿಂಗ್ ಕಂಡೀಷನಲ್ಲೇ ಇರುತ್ತೆ, ಆಯಿತಾ. ಅದು ಏನೂ ಡೆವಲಪ್ಮೆಂಟ್ ಆಗಲ್ಲ
ಅದೇ ಕಂಡೀಷನಲ್ಲಿ ಫ್ರೀಸ್ ಮಾಡಿ ಇಟ್ಟಿರ್ತೀವಿ ಡೆವಲಪ್ಮೆಂಟ್ ಆಗಲಿಲ್ದಂಗೆ. ಸೊ ನೆಕ್ಸ್ಟ್ ನಿಮಗೆ ಯಾವಾಗ ಬೇಕು ಟ್ರಾನ್ಸ್ಫರ್ಗೆ ಆವಾಗ ಆಚೆ ತೆಗೆದುಬಿಟ್ಟು ಅದನ್ನು ಮತ್ತೆ ಬೆಳೆಯೋ ಥರ ಮಾಡಿಬಿಟ್ಟು ನಿಮ್ಮ ಗರ್ಭಕೋಶಕ್ಕೆ ಕೂರಿಸಿ ಅದಾಗಿ 14 ದಿನಕ್ಕೆ ನಮಗೆ ಕನ್ಫರ್ಮೇಷನ್ ಆಗುತ್ತೆ. ಇದು ಪ್ರೊಸೀಜರ್. ಈಗ ನಾವು ಏನು ನಮಗೆ ಟ್ರೀಟ್ಮೆಂಟ್ ಮಾಡ್ತಾ ಇದ್ದೀವಿ ಈ ಪ್ರೊಸೀಜರ್ ಫಾಲೋ ಆಗುತ್ತೆ. ಸೊ ಒಂದ್ಸಲ ಹಸ್ಬೆಂಡ್ ಕರ್ಕೊಂಬನ್ನಿ, ಅವ್ರಿಗೂ ಎಕ್ಸ್ಪ್ಲೇನ್ ಮಾಡ್ತೀನಿ. ಆಮೇಲೆ ಅವ್ರದ್ದು ಒಂದು ಬ್ಯಾಕಪ್ ಸ್ಯಾಂಪಲ್ ಕೊಡಬೇಕಾಗತ್ತೆ ಸ್ಪಮ್ದು. ಸೊ ಅದಾದಮೇಲೆ ಏನಕ್ಕೆ ಅಂತ ಅಂದರೆ ಈಗ ಅವತ್ತು ಎಗ್ ರಿಟ್ರೀವ್ ದಿನವೇ ಅವರು ಸ್ಪಮ್ ಕೊಡಬೇಕಾಗತ್ತೆ. ಈಗ ಅವ್ರು ಬರ್ಲಿಕ್ಕೆ ಆಗಲ್ಲ ಅವತ್ತು, ಇಲ್ಲ ಟೆನ್ಷನಲ್ಲಿ ಕಲೆಕ್ಷನ್ ಆಗಲ್ಲ, ಈ ಥರ ಕಂಡೀಷನ್ ಇದ್ದಾಗ ಒಂದು ಏನು ಬ್ಯಾಕಪ್ ಸ್ಯಾಂಪಲ್ ಇರುತ್ತೆ ಅದನ್ನು ನಾವು ಯೂಸ್ ಮಾಡ್ಕೋಬೋದು. ಬ್ಯಾಕಪ್ ಸ್ಯಾಂಪಲ್ನ ಫ್ರೀಸ್ ಮಾಡಿ ಇಟ್ಟಿರ್ತೀವಿ. ಅವತ್ತು ನಾವು ಯೂಸ್ ಮಾಡ್ಕೊಳ್ತೀವಲ್ಲ, ಅವತ್ತು ಅವ್ರು ಕೊಡ್ಲಿಕ್ಕಾಗಲಿಲ್ಲ ಬರಲಿಕ್ಕಾಗಲಿಲ್ಲ ಅಂದಾಗ ನಾವು ಅದನ್ನು ಯೂಸ್ ಮಾಡ್ಕೋಬೋದು. ಅದೇನಾದ್ರು ಡೌನ್ ಸಿಂಡ್ರೋಮ್ ಆಗಿರ್ಬೋದು, ಟರ್ನರ್ ಸಿಂಡ್ರೋಮ್ ಆಗಿರ್ಬೋದು, ಏನಾದ್ರು ಕ್ರೋಮೋಸೋಮಲ್ ಡಿಫೆಕ್ಟ್ಸ್ ಇರ್ಬೋದು, ಮಗು ಅಬ್ನಾರ್ಮಾಲಿಟಿ ಇರ್ಬೋದು, ನ್ಯೂಕ್ಲಿಯೇಡನೋ ಅದನ್ನು ನಾವು ಚೆಕ್ ಮಾಡ್ಬೋದು. PGTA ಆ್ಯಂಡ್ PGTM ಅಂತೇಳಿ 2 ಥರ ಟೆಸ್ಟ್ ಮಾಡ್ತೇವೆ. ಸೊ ಅದರಲ್ಲಿ ನಾವು ಮಾಡ್ಬೋದು. ನಿಮಗೆ ಅದು ಸ್ವಲ್ಪ ಕಾಸ್ಟ್ಲಿ ಆಗುತ್ತೆ ಪ್ರೊಸೀಜರ್ ಒಂದೊಂದು ಎಂಬ್ರಿಯೋಗೆ. ಸೊ ಅದು ಇಫ್ ರಿಕ್ವೈರ್ಡ್ ಮಾತ್ರ ಮಾಡ್ತೀರಾ? ಹೌದು. ಅದೇ ಥರ ಏನಾದರೂ ಹಿಸ್ಟ್ರಿ ಇದೆಯಾ ನಮ್ಮದು? ಇಲ್ಲ, ಬೇಡ, ಆದರೆ ಕ್ವಾಲಿಟಿ ನೋಡ್ಕೊಂಡು ನಾವು ಟ್ರಾನ್ಸ್ಫರ್ ಮಾಡೋಣ. ಆ ಥರ ಏನಾರು ಆಯಿತು ಅಂದರೆ ನೆಕ್ಸ್ಟ್ ಸೈಕಲಲ್ಲಿ ಬೇಕಾದ್ರೆ ನಾವು ಬಯಾಪ್ಸಿ, ಎಂಬ್ರಿಯೋ ಬಯಾಪ್ಸಿ ಅಂತ ಹೇಳಿ ಅದು ಪ್ರೊಸೀಜರ್ ಹೆಸರು, ಅದನ್ನು ಮಾಡಿಬಿಟ್ಟು ಬೇಕಾದ್ರೆ ಆ ರಿಸಲ್ಟ್ ಬಂದಮೇಲೆ ಮತ್ತೆ ಟ್ರಾನ್ಸ್ಫರ್ ಮಾಡೋಣ.